ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅನುದಾನ ಬಿಡುಗಡೆ ಆಯಿತು. ಅನುದಾನ ಬಿಡುಗಡೆ ಕೇವಲ ಸುರ್ಜೇವಾಲಾ ಸೂಚನೆ ಮೇರೆಗೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಬಿಡುಗಡೆ ಆಗಿದೆ. ಆದರೆ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಅನುದಾನ ಬಿಡುಗಡೆ ಆಗಿಲ್ಲ. ಜೊತೆಗೆ ಒಂದು ಮೌಖಿಕ ಸೂಚನೆ ಕೂಡ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು. ಅಂದರೆ ಅಲ್ಲೂ ನೋಡಿ ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಎಲ್ಲರಿಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿನೂ ಸಮಾನವಾಗಿ ಕೊಡ್ತೀವಿ ಅಂತಾರೆ. ತಾರತಮ್ಯ ಇಲ್ಲಿ ನೋಡ್ರಿ. ಈಗಾಗಲೇ ನಿನ್ನೆ ಗೃಹ ಸಚಿವರು ಏನು ಹೇಳಿದ್ದಾರೆ, ಇಲ್ಲ ಒಬ್ಬೊಬ್ರಿಗೂ ಒಂದೊಂದು ಥರ ಕೊಡ್ತೀವಿ. ಹಿಂದೆ ಏನು ಮಾಡಿದ್ದಾರೆ ತೆಗಿಲಿ ಲೆಕ್ಕ, ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ. ಇವನೇನು ಮೆಡಿಕಲ್ ಕಾಲೇಜ್ ಈಗಲೇನು ತಡ ಮಾಡಿದಾರ ನೋಡಿ. ರಾಮನಗರಕ್ಕೇ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ದುಡ್ಡಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಮಾಡೋವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಬೇರೆ ಕನಕಪುರಕ್ಕೂ ದುಡ್ಡು ಎಲ್ಲಿಂದ ತರ್ತಿದ್ದಾರೆ, ಅಥವಾ ಬೇರೆ ಬೇರೆ ಊರಿಗೆ. ಇವತ್ತು ಇವರು ಬರೀ ಡೋಂಗಿ ಹೇಳೋದು ಬದಲು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಒಂದು ಗುಣಮಟ್ಟದ ಸೇವೆ, ಆರೋಗ್ಯದ ಸೇವೆ ಒದಗಿಸ್ಲಿಕ್ಕಾಗತ್ತಾ ಹೇಳಿ. ಔಷಧಿ ಕೊಡ್ತಾ ಇದ್ದಾರೆ, ಬಾಣ್ತಿಯರು ನೇರವಾಗಿ ಸಾವಾಗಿದೆ, ಒಂದು ಮಾತಿಲ್ವೇ? ಇವತ್ತು ಕ್ರಿಕೆಟ್ ಸ್ಟ್ಯಾಂಪೇಡ್ ಆಗಿದೆ, ಉತ್ತರ ಇಲ್ವಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿ ಕಳೆದೋಗಿದ್ದಾರೆ ಅಂತ ಹೇಳ್ಬೇಕು. ಉತ್ತರನೇ ಇಲ್ಲ, ಒಂದು ಹೇಳಿಕೆ ಇಲ್ಲ. ಪಾಪ ಇಷ್ಟು ಸಮಾಜದ ಬಗ್ಗೆ ಕಾಳಜಿ ವಹಿಸುವಂಥವ್ರು, ಬಗ್ಗೆ ನಿಲುವು ತೊಗೊಳ್ಳೋಂಥವ್ರು ಇವತ್ತು OBCಗಳ ಕಾರ್ಯಕ್ರಮ ಮಾಡಿದರು. 10 ವರ್ಷದಿಂದ ಅವರೇನೆ ಮಾಡಿದ ವರದಿನ ಅವರೇ ಇಲ್ಲ ಸರಿ ಇಲ್ಲ ಅಂತ ಅವರೇ ಒಪ್ಕೊಂಡು ಅವರೇ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಕಡಿಮೆ ಅನುದಾನ ಕೊಟ್ಟಿದ್ದಾರಲ್ಲ, 20 ಕೋಟಿ. ಖಂಡಿತ ಇದನ್ನ ಭಾಳ ಪ್ರಬಲವಾಗಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಇದ್ರ ಮೇಲೆ ಅವರೆಲ್ಲ ಬಿಟ್ಟು ನಿಂತ್ಕೊಂಡು ಇನ್ನು ಬೇರೆ ಹೋರಾಟಗಳು ಕಾನೂನಾತ್ಮಕವಾಗಿಯೂ ತಗೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಸರ್ಕಾರವನ್ನು ಅಕೌಂಟಬಲ್ ಮಾಡ್ಬೇಕು. ನಾವು ಅಕೌಂಟಬಲ್ ಮಾಡಿ ಅವ್ರು ಇಷ್ಟ ಬಂದಂಗೆ ಹಂಚಕ್ಕೇನು ಅವ್ರ ಮನೆ ದುಡ್ಡಲ್ಲ. ಇದು ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇದೇನು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ. ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ ಇದನ್ನು ಯಾವ ರೀತಿ ಕಾರ್ನರ್ ಮಾಡಬೇಕೋ ಖಂಡಿತ ಇದನ್ನು ಕಾರ್ನರ್ ಮಾಡೋವಂಥದ್ದು. ಸರ್ಕಾರವನ್ನು ಮನ ಬಂದಂತೆ ನಡೆಸಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ ಪ್ರತಿಪಕ್ಷ ಕೂತಿರೋದಲ್ಲ. ನಾವು ಖಂಡಿತ ಸರ್ಕಾರನ ಜವಾಬ್ದಾರಿಯುತವಾಗಿ ನ್ಯಾಯಯುತವಾಗಿ ಹಣ ಹಂಚಿಕೆಯನ್ನು ಮಾಡೋ ರೀತಿಯಲ್ಲಿ ನಾವು ಅವ್ರನ್ನ ಬಯಲಿಗೆಳೆಯುವಂಥದ್ದನ್ನ ಅಥವಾ ಅವರನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡ್ತೀವಿ.